ಹಾಯ್, ಹೇಗಿದ್ದೀರೆಲ್ಲರೂ? ಚೆನ್ನಾಗಿರುವಿರೆಂದು ಭಾವಿಸುತ್ತೇನೆ. ಇಲ್ಲಿ ನೋಡ್ತಿರ್ಬೇಕಾದ್ರೆ ನೀವು ಗೊತ್ತಾಗ್ಬೋದು ನಿಮಗೆ, ಇದು ನಮ್ಮ ಉಡುಪಿ ಅಂತ. ಗಣೇಶ ಚತುರ್ಥಿ ಪ್ರಯುಕ್ತ ಉಡುಪಿ ಹೇಗೆ ಅಲಂಕಾರಗೊಂಡಿದೆ ಒಂದು ರೌಂಡ್ ಹೋಗಿ ಬರೋಣ, ಆಗ್ಬೋದಲ್ವಾ? ಬನ್ನಿ, ಆಗಿದ್ರೆ ತಡ ಯಾಕೆ ಇನ್ನು. ಗಣೇಶ ಚತುರ್ಥಿಯನ್ನು ತುಂಬ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಅದಕ್ಕೋಸ್ಕರ ನಮ್ಮ ಉಡುಪಿಯನ್ನು ಎಷ್ಟು ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ, ಅದನ್ನು ನೋಡಿಕೊಂಡು ಬರುವ ಅಂತ ಹೇಳಿ ನಾವು ಸಹ ಉಡುಪಿಗೆ ಬಂದಿದ್ದೇವೆ. ನೀವು ಬನ್ನಿ ನಮ್ಮೊಟ್ಟಿಗೆ ನೋಡೋಣ. ಇಲ್ಲ, ಮಧ್ಯದಲ್ಲಿ ರೋಡ್ ಕಟ್ ಮಾಡಿ ಅಲ್ಲಿ ಹೋಗಲಿಕ್ಕೆ ಬಿಡ್ತಾ ಇಲ್ಲ, ಒಳಗಿನ ರೋಡಿನಿಂದ ಹೋಗಬೇಕು. ರಶ್ ಆಗುತ್ತಲ್ಲ, ಅದಕ್ಕೋಸ್ಕರ ರೋಡ್ ಕಟ್ ಮಾಡಿದ್ದಾರೆ ಅಲ್ಲಿ. ಈಗ ನಾವು ಒಳಗಿಂದಾಗಿ ಹೋಗ್ತಾ ಇದ್ದೇವೆ. ನಮಗೆ ಡಿ ಮಾರ್ಟ್ಗೆ ಸಹ ಹೋಗಲಿಕ್ಕೆ ಉಂಟು. ಹಾಗೆ ಉಡುಪಿಯ ಅಂದವನ್ನು ಸಹ ನೋಡಿಕೊಂಡು ಡಿ ಮಾರ್ಟ್ಗೆ ಹೋಗಿ ಬರುವ ಅಂತ ಹೇಳಿ ನಾವು ಹೋಗ್ತಾ ಇದ್ದೇವೆ. ಡಿ ಮಾರ್ಟ್ 10-11 ಗಂಟೆವರೆಗೆ ಓಪನ್ ಇರಬೇಕು. ಈಗ 8 ಗಂಟೆ ಆಗಿದೆ, ರೋಡೆಲ್ಲ ಖಾಲಿ ಇದೆ, ಜನಸಂಚಾರ ಎಲ್ಲ ಕಮ್ಮಿ ಉಂಟು. ಆದರೆ ಡಿ ಮಾರ್ಟ್ ಓಪನ್ ಇರ್ತದೆ. ಮುಂಚೆ ಮಂಗಳೂರಲ್ಲಿ ಮಾತ್ರ ಇತ್ತು ಡಿ ಮಾರ್ಟ್, ಈಗ ಉಡುಪಿಯಲ್ಲಿ ಆಗಿ ತುಂಬ ಖುಷಿ ಆಗ್ತದೆ. ಅಂದರೆ ಒಳ್ಳೆಯದಾಯಿತು, ರೇಟೆಲ್ಲ ಕಮ್ಮಿಯಲ್ಲಿ ನಮಗೆ ಡಿ ಮಾರ್ಟಲ್ಲಿ ಸಿಗ್ತದೆ. ಉಡುಪಿಯ ಫೇಮಸ್ ಜಯಲಕ್ಷ್ಮಿ ಸಿಲ್ಕ್ ಗೊತ್ತಿರ್ಬೋದು, ಡ್ರೆಸ್ ಎಲ್ಲ ಒಳ್ಳೆ ಕಲೆಕ್ಷನ್ ಇರ್ತದೆ ಇಲ್ಲೆಲ್ಲ. ಈಗ ರಾತ್ರಿ ಆಯ್ತಲ್ಲ, ಹಾಗೆ ಎಲ್ಲ ಕ್ಲೋಸ್ ಆಗಿದೆ. ಸಿಟಿ ಬಸ್ ಸ್ಟ್ಯಾಂಡಲ್ಲಿ, ಸರ್ವಿಸ್ ಬಸ್ ಸ್ಟ್ಯಾಂಡಲ್ಲೆಲ್ಲ ಜನ ಎಲ್ಲ ಕಮ್ಮಿ ಇದ್ದಾರೆ. ನಾವು ಡಿ ಮಾರ್ಟ್ಗೆ ಎಂಟ್ರಿ ಆದ್ವಿ. ಈಗ ಕಾರ್ ಪಾರ್ಕಿಂಗ್ ಮಾಡಿ ಒಳಗೆ ಹೋಗುವ. ಇವತ್ತಷ್ಟೇನು ವೆಹಿಕಲ್ ಎಲ್ಲ ಕಾಣ್ತಾ ಇಲ್ಲ, ಹಬ್ಬ ಅಲ್ಲ, ಹಾಗೆ ಜನ ಎಲ್ಲ ಕಮ್ಮಿ ಬಂದಿದ್ದಾರೆ. ಆಫರೆಲ್ಲ ತುಂಬ ಇರ್ತದೆ ಡಿ ಮಾರ್ಟಲ್ಲಿ, ಎಲ್ಲ ವಸ್ತುಗಳ ಮೇಲೆ ಆಫರ್ ಇರ್ತದೆ. ಹಾಗೆ ಕೆಲವೊಂದು ವಸ್ತುಗಳನ್ನು ನಾವು ಪರ್ಚೇಸ್ ಮಾಡಿ ಅಲ್ಲಿಂದ ಹೊರಡುವಾಗ ತುಂಬ ಲೇಟಾಗಿತ್ತು. ಎಲ್ಲ ಖಾಲಿ ಆಗಿದ್ದರು ಜನ ಎಲ್ಲ. ನನ್ನ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಮೊದಲು ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತೇನೆ. ನಮ್ಮ ಮಗು ಹಾಡು ಹೇಳ್ತಾ ಉಂಟು ಗಾಡಿಯಲ್ಲಿ ಕೂತ್ಕೊಂಡು, ಕೇಳಿ ನೀವು ಸಹ.